Hey guys, welcome back to Deepika Ravikumar YouTube ಚಾನಲ್ ಆ್ಯಂಡ್ ಇವತ್ತು ಅಗೇನ್ ಫ್ಯಾಮಿಲಿ ಜೊತೆ ಹೊರಗಡೆ ಹೋಗ್ತಾ ಇದ್ದೀವಿ. ಅಂದರೆ ಕಪ್ಪಡಿಗೆ ಹೋಗ್ತಾ ಇದ್ದೀವಿ. ಇವತ್ತು ಏನೇನೆಲ್ಲ ಆಯಿತು ನೀವೇ ನೋಡಿ. ಆ್ಯಂಡ್ ಇನ್ನೊಂದು ಸರ್ಪ್ರೈಸ್ ಏನಂದರೆ ನನ್ನ ಹಸ್ಬೆಂಡ್ ನಾನು ಕೇಳಿದ ಹಾಗೆ ನನಗೆ ನ್ಯೂ ಫೋನ್ ಕೊಡಿಸಿದ್ರು. ಅದ್ರದ್ದು ಒಂದೆರಡು ಕ್ಲಿಪ್ ಇದೆ, ಅದನ್ನು ನೋಡ್ಕೊಂಡು ಬರೋಣ. ಫಸ್ಟ್ ಬನ್ನಿ. ಎಸ್, ಐ ಗಾಟ್ ನ್ಯೂ ಫೋನ್. ಯಾವುದಂದರೆ ವಿವೋ V50 ತಂದಿದ್ದಾರೆ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಬಿಕಾಸ್ ನನಗೆ ಈ ಥರ ಅಂಡರ್ಸ್ಟ್ಯಾಂಡಿಂಗ್ ಪಾರ್ಟ್ನರ್ ಸಿಕ್ಕಿರೋದಕ್ಕೆ. ಆ್ಯಂಡ್ ನಾನು ತುಂಬ ಏನೂ ಹಠನೂ ಮಾಡಿರಲಿಲ್ಲ ಕೊಡಿಸಿ ಅಂತ, ಆದ್ರೂ ಓಕೆ ಕೊಡಿಸೋಣ ಅಂದ್ಕೊಂಡು ಕೊಡಿಸಿದ್ದಾರೆ. ಆ್ಯಕ್ಚುಲಿ ಈ ಮೊಬೈಲ್ ನನಗೆ ತುಂಬಾ ಇಷ್ಟ ಆಯಿತು. ಕ್ಯಾಮ್ರಾ ಕ್ಲಾರಿಟಿ ಆಗಿರ್ಬೋದು, ಪ್ರತಿಯೊಂದೂ ತುಂಬ ಚೆನ್ನಾಗಿದೆ. ಫಸ್ಟ್ ಸೆಲ್ಫಿ ಕೂಡ ನಮ್ಮಿಬ್ಬರದೇ ಇರಲಿ ಅಂದ್ಬಿಟ್ಟು ಒಂದು ಸೆಲ್ಫಿನೂ ತಕ್ಕೊಂಡ್ವಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಮಾರ್ನಿಂಗ್ 5ಗೆ ಎದ್ದು ಎಲ್ಲರೂ ರೆಡಿ ಆದ್ವಿ. 2 ಕಾರು ಮತ್ತು ಒಂದು ಆಟೋನಲ್ಲಿ ಹೋಗೋಣ ಅಂದ್ಕೊಂಡು ಹೊರಟ್ವಿ. ಆಟೋ ಬಂದು ನಮ್ಮ ಭಾವಂದೇನೆ, ಇನ್ನೊಂದು ಕಾರು ಮೈಸೂರಲ್ಲಿ ಜಾಯ್ನ್ ಆಗುತ್ತೆ ಬಂದು. ಸದ್ಯಕ್ಕೆ ಇಲ್ಲಿಂದ ಒಂದು ಕಾರು ಮತ್ತು ಒಂದು ಆಟೋನಲ್ಲಿ ಹೊರಟ್ವಿ. ನಾವೆಲ್ಲ ಆಟೋನಲ್ಲಿ ಹೊರಟ್ವಿ. ಆಟೋನಲ್ಲಿ ನಾನು, ಅದಕ್ಕೆ ನನ್ನ ಹಸ್ಬೆಂಡು ಮತ್ತು ಭಾವನೇ ಡ್ರೈವ್ ಮಾಡೋದು. ಸೊ ನಾವು ಇಷ್ಟು ಜನ ಹೊರಟ್ವಿ ಈಗ ಆಟೋನಲ್ಲಿ. ಪುಟ್ಟನ ಕಾರಲ್ಲಿ ಹತ್ಕೊಳ್ಳೋ ಅಂದರೆ ಪುಟ್ಟನು ನಮ್ಮ ಜೊತೆನೇ ಹತ್ಕೊಂಡ. ಆ್ಯಂಡ್ ನಾವು 5 ಜನನೂ ಹೊರಟ್ವಿ. ಆ್ಯಂಡ್ ಹೋಗ್ತಾ ಅಂದಿವೆ ಊರಲ್ಲೇ ಒಂದು ನಾಟಿ ಕೋಳಿನೂ ತಗೊಂಡು ಹೋದ್ವಿ. ಆ್ಯಂಡ್ ಅದಕ್ಕೇನು ಬಂದರು, ಅದಕ್ಕೇನು ಅಂದಿವೆ ಅಲ್ಲೇ ಸಿಟಿನಲ್ಲಿ ಜಾಯ್ನ್ ಆದರು. ಬಂದು ಹೋಗ್ತಾ ಜರ್ನಿನೇ ಕಾಣಿಸ್ಲಿಲ್ಲ, ಎಷ್ಟು ಬೇಗ ಸಿಕ್ತು ಅಂತ ಅನ್ನಿಸ್ತು. ಆ್ಯಂಡ್ ಅಲ್ಲಿರೋರ್ದು ಎಲ್ಲರದು ಒಂದೊಂದು ಕ್ಲಿಪ್ನ ಕ್ಯಾಪ್ಚರ್ ಮಾಡಿಕೊಂಡೆ. ಆ್ಯಂಡ್ ನಮ್ಮದು ತುಂಬ ದೊಡ್ಡ ಫ್ಯಾಮಿಲಿ, ದೊಡ್ಡ ಕುಟುಂಬ. ನನಗೆ ನಮ್ಮ ಅತ್ತೆ ಅಲ್ಲದೆ ಇನ್ನೂ 2 ಅತ್ತೆದಿರು, 2 ಮಾವಂದಿರು ಇದ್ದಾರೆ. ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಅವ್ರ ಸೊಸೆದಿರು, ಎಲ್ಲ ಅಳಿಮಯ್ಯಂದಿರು ಎಲ್ಲರೂ ಇಲ್ಲೇ ಇದ್ದೀವಿ. ನಾವೇನು ಅಪರೂಪಕ್ಕೆ ಈ ಥರ ಎಲ್ಲ ಒಟ್ಟಿಗೆ ಸಿಗಲ್ಲ, ಯಾವಾಗಲೂ ಸಿಗ್ತಾನೇ ಇರ್ತೀವಿ. ನಾವುಗಳಂತೂ ಏನೂ ಇಲ್ಲ ಅಂದ್ಕೊಂಡು ಆಗಾಗ ಈ ಥರ ಏನಾದರೂ ಒಂದೊಂದು ಪ್ಲ್ಯಾನ್ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಸಿಗೋ ಥರ ಮಾಡ್ಕೊಬಿಡ್ತೀವಿ. ಆ್ಯಂಡ್ ಮಂಜಣ್ಣ, ಕೃಷ್ಣಣ್ಣ ಕೂಡ ಟಿಫನ್ಗೆ ರೆಡಿ ಮಾಡ್ತಿದ್ದಾರೆ. ಇವರಿಬ್ಬರು ನನ್ನ ಅಣ್ಣಂದಿರು. ಇವರೇ ನೋಡಿ ಅದಕ್ಕೆ ನಂಬರ್ 3. ಅವತ್ತು ಹೇಳಿದ್ದೆ ಅಲ್ವಾ ನೆಕ್ಸ್ಟ್ ವ್ಲಾಗಲ್ಲಿ ಅವ್ರನ್ನ ಮೀಟ್ ಮಾಡಿಸ್ತೀನಿ ಅಂತ. ಎಸ್, ಈಗ ಮೀಟ್ ಮಾಡಿಸಿದ್ದೀನಿ. ನಾವಿಷ್ಟು ಜನ ಈಗ ಒಂದ್ಸಲಿ ದೇವ್ರ ಹತ್ರ ಹೋಗಿ ಬರೋಣ ಅಂದ್ಬಿಟ್ಟು ದೇವಸ್ಥಾನ ದರ್ಶನ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ಹೊಳೆನೂ ತುಂಬ ದೊಡ್ಡ ಹೊಳೆ ಇದೆ. ಯಾವುದಂತ ನನಗೆ ಸರಿಯಾಗಿ ಹೆಸರೇ ಗೊತ್ತಿಲ್ಲ, ಬಟ್ ತುಂಬ ದೊಡ್ಡ ಹೊಳೆನೇ ಇದೆ. ಎಲ್ಲರೂ ಅಲ್ಲೇ ಸ್ನಾನ ಮಾಡ್ತಾರೆ. ಬಟ್ ನಾವು ಮನೆಯಲ್ಲೇ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದಿದ್ವಿ. ಹತ್ರ ನಾವು 20 ಮೆಂಬರ್ಸ್ಗಿಂತ ಜಾಸ್ತಿ ಜನ ಹೋಗಿದ್ವಿ. ಇದು ಕಪ್ಪಡಿ ಬಂದು KR ನಗರ ನಿಯರ್ ಇದೆ. ಇಲ್ಲಿ 1 ಮಂತ್ ತನಕ ಜಾತ್ರೆ ನಡೆಯುತ್ತೆ, ತುಂಬ ದೊಡ್ಡ ಜಾತ್ರೆ. ಇಲ್ಲಿ ಬಂದು ನಾನ್ ವೆಜ್ ಎಲ್ಲ ಮಾಡಿ, ಎಡೆ ಇಕ್ಕಿ ಎಲ್ಲ ಮಾಡಿ ಊಟ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಮತ್ತು ನಾವುಗಳು ಕೂಡ ಅಷ್ಟೇ, ಇವತ್ತು ನಾನ್ ವೆಜ್ ಎಲ್ಲ ಮಾಡ್ತಿದ್ದೀವಿ. ಮಾಡಿ ಎಡೆ ಇಕ್ಕಿ ನಾವು ಊಟ ಮಾಡ್ತೀವಿ. ಇನ್ನೇನು ದೇವಸ್ಥಾನ ಹತ್ರ ಬಂದ್ವಿ. ತುಂಬ ರಶ್ ಏನಿರಲಿಲ್ಲ, ಪರವಾಗಿರಲಿಲ್ಲ. ನಾವೇ ಬೇಗ ಬಂದಿದ್ದೀವಿ ಅಂದ್ಕೊಂಡು ಬಂದಿದ್ವಿ, ಬಟ್ ನಮ್ಗಿನ್ನ ತುಂಬ ಜನ ಬೇಗ ಬಂದಿದ್ದರು. ಆ್ಯಂಡ್ ದರ್ಶನನೂ ಕೂಡ ಚೆನ್ನಾಗಾಯಿತು. ಹೋಗಿ ಟೈಮಲ್ಲೇ ಸ್ವಾಮೀಜಿನೂ ಕೂಡ ಬಂದಿದ್ದರು. ಫಸ್ಟ್ ಟೈಮ್ ಅವರು ಸ್ವಾಮೀಜಿ ಬಂದು ಅಲ್ಲಿ ಕೂತ್ಕೊಳ್ಳೋದನ್ನ ನೋಡಿದ್ದು. ಅದೇನೋ ಒಂದು ಕತೆ ಥರನೇ ಇದೆ. ಆ ಉರಿ ಗದ್ದಿಗೆ ಮೇಲೆ ಸ್ವಾಮೀಜಿ ಬಿಟ್ಟರೆ ಬೇರೆ ಯಾರು ಕೂತ್ಕೋಬಾರ್ದಂತೆ, ಸ್ವಾಮೀಜಿ ಮಾತ್ರ ಕೂರೋದಂತೆ. ನಾವು ದೇವಸ್ಥಾನದಿಂದ ತೀರ್ಥ ತಗೊಂಡು ಹೋಗಿ ಕೋಳಿ ಕುಯ್ಯೋಕ್ಕೆ ಅಂದ್ಬಿಟ್ಟು, ನಾಟಿ ಕೋಳಿ ತಂದಿದ್ವಲ್ಲ ಅದನ್ನ ಕುಯ್ಯೋಕ್ಕೆ ಅಂದ್ಬಿಟ್ಟು ಅದ್ರದ್ದು ತೀರ್ಥ ಎಲ್ಲ ಹಾಕಿ ಕುಯ್ದ್ವಿ. ಪೂಜೆ ಎಲ್ಲ ಮಾಡಿಬಿಟ್ಟು ಟೆಂಪಲ್ ಹತ್ರ ಎಲ್ಲ ಹೋಗಿ ಬರೋ ಅಷ್ಟರಲ್ಲಿ ತುಂಬಾ ಲೇಟಾಗಿ ಹೋಗಿತ್ತು. 11:30 ಮೇಲೆ ಆಗಿಬಿಟ್ಟಿತ್ತು. ಟಿಫನ್ ಕೂಡ ಮಾಡಿರಲಿಲ್ಲ. ನಾವು ಬರೋ ಅಷ್ಟರಲ್ಲಿ ಟಿಫನ್ ರೆಡಿ ಮಾಡಿದರು, ಉಪ್ಪಿಟ್ಟು ಮಾಡಿದರು. ಎಲ್ಲರೂ ಕುತ್ಕೊಂಡು ಒಟ್ಟಿಗೆ ಟಿಫನ್ ಮಾಡಿದ್ವಿ. ಟಿಫನ್ ಎಲ್ಲ ಮುಗಿಸಿ ಇನ್ನೊಂದ್ಸಲಿ ಅಣ್ಣಂದಿರು ಮತ್ತು ನನ್ನ ಹಸ್ಬೆಂಡ್ ಯಾರು ಟೆಂಪಲ್ನ ವಿಸಿಟ್ ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಹೊರಟ್ವಿ ಟೆಂಪಲ್ಗೆ ಹೋಗಿ ಬರೋಣ ಅಂದ್ಕೊಂಡು. ಅವ್ರ ಜೊತೆ ಇನ್ನೊಂದು ರೌಂಡ್ ಆಯಿತು ಟೆಂಪಲ್ಗೆ ಬಂದಿದ್ದು. ನಮ್ಮ ಫ್ಯಾಮಿಲಿಯೆಲ್ಲ ದೊಡ್ಡ ದೊಡ್ಡ ಫಂಕ್ಷನ್ಗಳಿಗೆ ಅಥವಾ ಈ ಥರ ಏನಾದರೂ ಇದ್ರೇ ಗಂಡಸರುಗಳೇ ಮಾಡೋದು ಅಡುಗೆನ, ಹೆಂಗಸರು ಬರೀ ಹೆಲ್ಪರಾಗಿ ಮಾಡಿಕೊಡ್ತಾರೆ ಅಷ್ಟೇ. ಮತ್ತು ಇವತ್ತು ಕೂಡ ಅಷ್ಟೇ, ಎಲ್ಲ ಗಂಡಸರೇ ಮಾಡಿದ್ದು. ಬಿರಿಯಾನಿ, ಸಾಂಬಾರು, ರೈಸ್, ಮುದ್ದೆ, ಎಗ್ ಎಲ್ಲ ಮಾಡಿದ್ವಿ. ತುಂಬಾ ಚೆನ್ನಾಗಿ ಟೇಸ್ಟ್ ಬಂದಿತ್ತು. ಎಲ್ಲ ಆದಮೇಲೆ ಅಲ್ಲಿ ದೇವ್ರನ್ನ ಕರೆಸ್ಬಿಟ್ಟು ಎಡೆ ಇಟ್ಟು ಪೂಜೆ ಎಲ್ಲನೂ ಮುಗಿಸಿ ಆಮೇಲೆ ನಾವು ಊಟಕ್ಕೆ ಅಂದ್ಬಿಟ್ಟು ಕೂತಿದ್ದು. ಊಟಕ್ಕೆ ಕೂರೋಷ್ಟರಲ್ಲಿ ಆಲ್ರೆಡಿ 4:30 ಹತ್ತಿರ ಆಗ್ಬಿಟ್ಟಿತ್ತು. ಅಷ್ಟು ಸ್ವಲ್ಪ ಜನ ಒಂದು ರೌಂಡ್ ಊಟಕ್ಕೆ ಕೂತ್ಕೊಂಡ್ರು. ಮತ್ತು ನಾವುಗಳೆಲ್ಲ ನೆಕ್ಸ್ಟ್ ರೌಂಡಲ್ಲಿ ಕೂತ್ಕೊಂಡ್ವಿ. ಬಿಕಾಸ್ ನಾವೇ ಇರೋದ್ರಿಂದ ಬಡಿಸ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು 2 ಸಲ ಕೂತ್ಕೊಂಡ್ವಿ. ಆ್ಯಂಡ್ ಹಾಗೆ ರೋಡ್ ಸೈಡಲ್ಲೆಲ್ಲ ಸ್ವಲ್ಪ ಶಾಪಿಂಗ್ ಕೂಡ ಮಾಡ್ಕೊಂಡು ಬಂದ್ವಿ. ಮನೆಗೆ ಏನೇನು ಬೇಕೋ ಅದೆಲ್ಲ ಐಟಮ್ಸ್ಗಳೆಲ್ಲ ಇತ್ತು, ಏನು ಬೇಕೋ ಅದೆಲ್ಲ ತೊಗೊಂಡ್ವಿ. ಆ್ಯಂಡ್ ಎಲ್ಲರೂ ಆಸೆಯಿಂದ ಬಳೆ ತೊಡಿಸ್ಕೊಳ್ಳೋಣ ಅಂತ ಮಾತಾಡಿಕೊಂಡು ನಾನು ಮತ್ತು ಅತ್ತಿಗೆದಿರೋ 3 ಜನ ಎಲ್ಲರೂ ಬಳೆ ತೊಡಿಸ್ಕೊಂಡು ಒಂದಷ್ಟು ಫೋಟೋಸ್ಗಳು, ವೀಡಿಯೋಸ್ಗಳೆಲ್ಲ ಮಾಡ್ಕೊಂಡು ತೆಕ್ಕೊಂಡು ಬಂದ್ವಿ. ಎಲ್ಲರೂ ಈ ಥರ ಒಟ್ಟಿಗೆ ಸೇರಿಕೊಂಡು ಈ ಥರ ಮೆಮೊರೀಸ್ನ ಒಂದು ಕ್ರಿಯೇಟ್ ಮಾಡೋದೇ ಚೆಂದ. ಇದೆಲ್ಲ ಲೈಫ್ ಲಾಂಗ್ ನೆನಪಿರುತ್ತೆ.
ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಹಾಗೆ ಶಾಪಿಂಗ್ ಹೋಗಿದ್ದು. ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ, ಮತ್ತು ಪ್ಯಾಕ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಹೊರಟಿದ್ದು ನಾವು. ಆ್ಯಂಡ್ ಫೈನಲಿ ಹೊರಡೋ ಟೈಮ್ ಬಂತು. ಎಲ್ಲರೂ ಹೊರಟರು ಅವ್ರವ್ರ ಕಾರಲ್ಲಿ ಕೂತ್ಕೊಂಡು. ಲಕ್ಷ್ಮಿನ ನಾನು ಅತ್ತೆ ಜೊತೆ ಕಳಿಸ್ಕೊಟ್ಟೆ ಕಾರಲ್ಲಿ, ಬಿಕಾಸ್ ನಾನು ಅದಕ್ಕೆ ನಮ್ಮ ಮನೆಗೆ ಡ್ರಾಪ್ ಮಾಡಿಬಿಟ್ಟು ಹೋಗೋಣ ಅಂದ್ಕೊಂಡು ಲಕ್ಷ್ಮಿ ಬೇಡ ಆಟೋನಲ್ಲಿ ಗಾಳಿ ಅಂದ್ಬಿಟ್ಟು ಅತ್ತೆ ಜೊತೆನೇ ಕಳಿಸ್ದೆ. ಕೃಷ್ಣಣ್ಣ ಅಂತೂ ಇನ್ನೂ ಸತಾಯಿಸ್ತಾನೆ ಇದ್ದರು ನಗಾಡ್ಕೊಂಡು. ಮತ್ತು ನಾವು ಆಟೋ ಹೊತ್ಕೊಂಡು ಹೊರಟ್ವಿ. ನಾವು ಮನೆಗೆ ಹೋಗಿ ತಲುಪೋ ತನಕ 8:30-9 ಗಂಟೆನೇ ಆಗೋಗಿತ್ತು. ಆಟೋದಲ್ಲಿ ಸಾಂಗ್ ಹೇಳ್ಕೊಂಡು ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಎಲ್ಲ ಹೊರಟ್ವಿ. ಹೋಗ್ತಾ ಅಂದ್ವಿ, ಎಲ್ಲರೂ ಫ್ರೂಟ್ ಜ್ಯೂಸ್ ಸಿಗುತ್ತಾ ಅಂತ ಹುಡುಕ್ತಾ ಇದ್ವಿ. ಅಷ್ಟರಲ್ಲಿ ಫ್ರೂಟ್ ಜ್ಯೂಸೂ ಸಿಕ್ತು. ಎಲ್ಲರೂ ಕುಡಿದ್ಬಿಟ್ಟು ಮನೆಗೆ ಹೋದ್ವಿ. ಐ ಹೋಪ್ ನಿಮಗೆ ಎಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್, ಥ್ಯಾಂಕ್ ಯು.